ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತುತಿಯಸ್ತು ಭಗವತ್ಕಾರ್ಯಸಾಧಕಃ. ಹಿಂದಿನ ಸಂಚಿಕೆಯಲ್ಲಿ ಮಹಾಭಾರತ ತಾತ್ಪರ್ಯನಿರ್ಣಯ ಪುಸ್ತಕದ ವಿಮರ್ಶೆಯನ್ನು ನೋಡಿದ್ದೇವೆ. ಇವತ್ತು ಮಧ್ವನಾಮ ಪುಸ್ತಕದ ವಿಮರ್ಶೆಯನ್ನು ನೋಡೋಣ. ಶ್ರೀಪಾದರಾಜರು ಬರೆದಿರ್ತಕ್ಕಂಥ ಮಧ್ವನಾಮ ಮತ್ತು ಈ ಪುಸ್ತಕವನ್ನು ಪ್ರಕಾಶನ ಮಾಡಿದರು ವಿಶ್ವ ಮಧ್ವ ಮಹಾಪರಿಷತ್ ಬೆಂಗಳೂರು ಮತ್ತು ಇದರ ಗ್ರಂಥಕಾರರು ಚಿಕ್ಕೆರೂರು ಮುಕ್ಕುಂದಿ ಶ್ರೀಕಾಂತಾಚಾರ್ಯರು. ಇದು ಒಂದು ಸಂಶೋಧನಾ ಗ್ರಂಥ. ಈ ಗ್ರಂಥದಲ್ಲಿ ಗ್ರಂಥಕಾರರು ಪ್ರಕಾಶಕರಿಗೆ ಧನ್ಯತೆಯನ್ನು ಹೇಳ್ತಾರೆ. ವಿಶ್ವ ಮಾಧ್ವ ಮಹಾಪರಿಷತ್ ಇದು ಶ್ರೀ ಸತ್ಯಪ್ರಮೋದ ತೀರ್ಥರ ಕನಸಿನ ಕೂಸು ಮತ್ತು ಇದನ್ನು ಶ್ರೀ ಸತ್ಯಾತ್ಮ ತೀರ್ಥರ ಅನುಗ್ರಹದಿಂದ ದಕ್ಷ ಕಾರ್ಯಕರ್ತರಿಂದ ನಡೆದಿರ್ತಕ್ಕಂತಹ ಒಂದು ಪ್ರಕಾಶನ. ಇಲ್ಲಿ ಅನೇಕ ಸಂಶೋಧನೆಗಳು ಮತ್ತು ನಮ್ಮ ಸಾಹಿತ್ಯ ಮತ್ತು ನಮ್ಮ ಸನಾತನ ಧರ್ಮದ ಅನೇಕ ಗ್ರಂಥಗಳ ಪರಿಶೋಧನೆ, ಅವುಗಳ ಸಂರಕ್ಷಣೆಯನ್ನು ಕೂಡ ಬದ್ಧವಾಗಿ ಮಾಡ್ತಕ್ಕಂಥ ಇದು ಒಂದು ಆಡಳಿತ ಮಂಡಳಿ. ಸೊ ಇದನ್ನು ಕೂಡ ಗ್ರಂಥಕಾರರು ಧನ್ಯವಾದವನ್ನು ತಿಳಿಸಿದ್ದಾರೆ. ಅದಲ್ಲದೆ ನಾವು ಪರಮಾತ್ಮನ ವಿಷಯಗಳನ್ನು ಹೇಗೆ ತಿಳಿದುಕೊಂಡು ಜೀವನದಲ್ಲಿ ಪಾವನರಾಗ್ತೇವೋ ಅದೇ ಥರ ವಾಯುಜೀವೋತ್ತಮರು ಮತ್ತು ಮಧ್ವರು ಆಚಾರ್ಯ ಮಧ್ವರ ಬಗ್ಗೆ ತಿಳಿದುಕೊಂಡು ನಮ್ಮ ಜೀವನವನ್ನು ಕೃತಾರ್ಥವನ್ನಾಗಿ ಮಾಡಿಕೊಳ್ಳಬೇಕು. ಈ ಉದ್ದೇಶದಿಂದ ಈ ಮಧ್ವನಾಮದ ಗ್ರಂಥಕ್ಕೆ ಮಧ್ವಾಚಾರ್ಯರ ಮಹಾಭಾರತ ತಾತ್ಪರ್ಯನಿರ್ಣಯ ಆಗಿರಬಹುದು, ಸುಮಧ್ವ ವಿಜಯ ಆಗಿರಬಹುದು ಮತ್ತು ಇನ್ನೂ ಅನೇಕ ವಿಶಿಷ್ಟವಾದ ಮೂಲ ಗ್ರಂಥಗಳ ಅರ್ಥವನ್ನು ಹಿಡಿದುಕೊಂಡು ಅವುಗಳ ಅರ್ಥವನ್ನು ಈ ಮಧ್ವನಾಮ ಎಂಬತಕ್ಕಂಥದ್ರಲ್ಲಿ ಹೇಗೆ ಶ್ರೀಪಾದರಾಜರು ನಮ್ಮ ಸಲುವಾಗಿ ಅಡಗಿಸಿಟ್ಟಿದ್ದಾರೆ ಅಂತನ್ನ ಬಿಡಿ ಬಿಡಿಯಾಗಿ ಇಲ್ಲಿ ಗ್ರಂಥಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಮೊದಲಿಗೆ ಶ್ರೀಪಾದರಾಜರು ಯಾರು ಮತ್ತು ಅವರಿಗೆ ಶ್ರೀಪಾದರಾಜರಂತಹ ಬಿರುದನ್ನು ಶ್ರೀ ರಘುನಾಥ ತೀರ್ಥರು ಯಾವಾಗ ಹೇಗೆ ಕೊಟ್ಟರು ಮತ್ತು ಶ್ರೀಪಾದರಾಜರ ಬಾಲ್ಯ ಮತ್ತು ಅವರ ಅನೇಕವಾದಂತಹ ಪವಾಡಗಳನ್ನು ಇಲ್ಲಿ ವಿಮರ್ಶೆಯನ್ನು ಮಾಡಿದ್ದಾರೆ. ಅದಲ್ಲದೆ ಶ್ರೀಪಾದರಾಜರ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳಿದುಕೊಳ್ಳಬೇಕಾದರೆ ನಾವು ಯಾವ್ಯಾವ ಬೇರೆ ಬೇರೆ ಪುಸ್ತಕಗಳನ್ನು ಗ್ರಂಥಗಳನ್ನು ಓದಬೇಕು ಅಂತಕ್ಕ ಲಿಸ್ಟ್ಗಳನ್ನು ಕೂಡ ಈ ಗ್ರಂಥಕಾರರು ನಮಗೆ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಇದು ಅತ್ಯಂತ ಉಪಯುಕ್ತವಾದಂಥ ಮಾಹಿತಿ. ಅದಲ್ಲದೆ ಈ ಮಧ್ವನಾಮವನ್ನು ಕನ್ನಡದ ವಾಯುಸ್ತುತಿ ಅಂತಾರೆ. ಎಲ್ಲ ಕನ್ನಡಿಗರಿಗೂ ಇದು ಅತ್ಯಂತ ಪ್ರಿಯವಾದಂತಹದ್ದು ಮತ್ತು ಅತ್ಯಂತ ಸುಶ್ರಾವ್ಯವಾಗಿಯೂ ಕೂಡ ಮಧ್ವನಾಮವನ್ನು ಸಾಕಷ್ಟು ಸಂಗೀತಗಾರರು ಹಾಡಿದ್ದಾರೆ. ಅದು ಕೇಳಿದರೂ ಮನಕ್ಕೆ ಆನಂದ ಮತ್ತು ಅದರ ವಿಷಯಗಳ ಗಾಢತೆಯನ್ನು ತಿಳಿದುಕೊಂಡರೆ ಅದು ನಮ್ಮ ಈ ಆತ್ಮಕ್ಕೆ ಆನಂದ ಮತ್ತು ಇದರಿಂದ ನಾವು ಪರಮಾತ್ಮನ ಸೇವೆ ಮತ್ತು ಈ ಜಗತ್ತಿನಲ್ಲಿ ಆಗ್ತಕ್ಕಂಥ ನಮಗೆ ಅನೇಕ ತೊಂದರೆಗಳನ್ನು ಕಳೆದುಕೊಳ್ಳಲು ಕೂಡ ಈ ಗ್ರಂಥ ಅತ್ಯಂತ ಸಹಾಯಕಾರಿಯಾಗಿದೆ. ಇದನ್ನು ತಾವೆಲ್ಲರೂ ಒಂದಲ್ಲೂ ಒಂದು ಸಲ ಇದನ್ನು ಓದಲೇಬೇಕು. ಪರಿಪೂರ್ಣವಾಗಿ ಓದಿದ ನಂತರ ನೀವು ನಿಮ್ಮ ಅನಿಸಿಕೆಗಳನ್ನು ಇಲ್ಲಿ ಕಮೆಂಟ್ ಮೂಲಕ ನೀವು ಬರೀಬಹುದು. ಅದಲ್ಲದೆ ಈ ಗ್ರಂಥಕಾರರು ಈ ಮಧ್ವನಾಮದಲ್ಲಿ ಎಷ್ಟು ಶ್ಲೋಕಗಳಿವೆ ಮತ್ತು ಈ ಮಧ್ವನಾಮ ಮೂಲ ಪಾಠ ಹೇಗೆ ಇದೆ, ಹಸ್ತಪ್ರತಿಗಳು ಏನು ಹೇಳ್ತವೆ, ಇದನ್ನೆಲ್ಲವನ್ನು ಸಮರ್ಪಕವಾಗಿ ಈ ಪುಸ್ತಕದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಅದಲ್ಲದೆ ಈ ಮಧ್ವನಾಮದ ಫಲಶ್ರುತಿಯನ್ನು ಯಾರು ಬರೆದಿದ್ದಾರೆ. ನಾವು ಹಾಡುಗಳನ್ನು ಕೇಳಬೇಕಾದ್ರೆ ಅಲ್ಲಿ ಜಗನ್ನಾಥದಾಸರು ಅಂತ ಬರ್ತದೆ. ಜಗನ್ನಾಥದಾಸರು ಬರೆದಿದ್ದ ಅಥವಾ ಬೇರೆಯವರು ಬರೆದಿದ್ದ? ಇಲ್ಲಿ ಸಂಶೋಧನಕಾರರ ಪ್ರಕಾರ ಈಗಿರುವ ಮಟ್ಟಿಗೆ ಸಿಕ್ಕ ಪ್ರಮಾಣಗಳ ಪ್ರಕಾರ ಇದು ಶ್ರೀ ಜಗನ್ನಾಥದಾಸರೇ ಫಲಸ್ತುತಿಯನ್ನು ಇದಕ್ಕೆ ಬರೆದಿದ್ದಾರೆ ಅಂತ ಇದರಲ್ಲಿ ಹೇಳಿಕೊಟ್ಟಿದ್ದಾರೆ. ಒಟ್ಟಾರೆ ಹೇಳಬೇಕಾದರೆ ಇದೊಂದು ಸಂಶೋಧನಾ ಗ್ರಂಥ. ಸಂಶೋಧನಾ ಗ್ರಂಥಗಳು ಅತ್ಯಮೂಲ್ಯ ಮತ್ತು ಸಂಶೋಧನಾಕಾರರೇ ಇವತ್ತು ನಮ್ಮಲ್ಲಿ ತುಂಬ ಕಡಿಮೆ ಜನ ಸಿಗ್ತಾರೆ. ಅಂತಹ ಸಂಶೋಧನಾ ಗ್ರಂಥಗಳು ನಮಗೆ ಅತ್ಯಂತ ಗಾಢವಾದ ವಿಷಯಗಳನ್ನು ಸರಳ ರೂಪದಲ್ಲಿ ತಂದುಕೊಡ್ತಕ್ಕಂತಹ ಉಪಕಾರಗಳನ್ನು ಮಾಡುತ್ತದೆ. ಪುರಾಣತತ್ವದ ಬಗ್ಗೆ ಕನ್ನಡದ ಕನ್ನಡಿಯಲ್ಲಿ ಇಷ್ಟು ಸುಂದರವಾಗಿ ಸಂಗ್ರಹವಾದಂಥ ಕೃತಿ ಮತ್ತೊಂದು ಇಲ್ಲವೇ ಇಲ್ಲ. ಪ್ರಾಣತತ್ವದ ನಿಧಿ ಎಂದರೇನೆ ಮಧ್ವನಾಮ. ಪಾರಾಯಣದಿಂದ ಮತ್ತು ಇದರಲ್ಲಿ ಬರ್ತಕ್ಕಂಥ ಫಲಶ್ರುತಿಯಿಂದ ಹೇಳಿದ ಫಲಗಳನ್ನು ಇಂದಿಗೂ ಸಾಕಷ್ಟು ಜನರು ಅನುಭವಿಸುತ್ತಿದ್ದಾರೆ ಎಂಬುದೇ ವಿಶೇಷ. ಆದ್ದರಿಂದ ಈ ಮಧ್ವನಾಮ ಈ ಪುಸ್ತಕ ಇದೊಂದು ವಿಮರ್ಶಕ ಗ್ರಂಥವಾದ್ದರಿಂದ ಇದನ್ನು ತಾವೆಲ್ಲರೂ ದಯವಿಟ್ಟು ತಪ್ಪದೇ ಓದಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಮತ್ತು ಆಚಾರ್ಯ ಮಧ್ವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಮರ್ಶೆಯನ್ನು ಶ್ರೀಪಾದರಾಜರು ಅಂತರ್ಗತ ಭಾರತೀಯ ರಮ ಮುಕ್ಷಪಾಣ ಅಂತರ್ಗತ ಮೂಲ ಸೀತಾಪತಿ ಶ್ರೀರಾಮಚಂದ್ರ ಪೇತಾಂ ಪೀಠಬಹುದು ಶ್ರೀಕೃಷ್ಣಾರ್ಪಣಮಸ್ತು. ನ ಹಂ ಕರ್ತ ಹರಿಕರ್ತ.